ಈ ರೆಸಿಪಿನ ಒಂದು ಕತೆ ಕೇಳ್ತಾ ನೋಡೋಣ. ಒಂದು ಊರಲ್ಲಿ ಒಬ್ಬ ರೈತ ಇದ್ದಂತೆ. ಅವನ ಜೊತೆ ಅವನ ಹೆಂಡತಿ, ಅವನ ಮಗ ಮತ್ತು ಒಂದು ಸುಂದರವಾದ ಕುದುರೆ ಕೂಡ ಇತ್ತಂತೆ. ಆ ಊರಿನ ರಾಜ ಆ ಕುದುರೆ ಸೌಂದರ್ಯವನ್ನು ನೋಡಿ ಅವನ ಹತ್ರ ಬಂದು ಕೇಳಿದಂತೆ, ನೋಡು ರೈತ, ನಾನು ಎಷ್ಟು ಬೇಕಾದರೂ ಕಾಸು ಕೊಡ್ತೀನಿ, ಈ ಕುದುರೆನ ನನಗೆ ಮಾರಿಬಿಡು ಅಂತ. ಆಗ ರೈತ ಹೇಳಿದಂತೆ, ಇಲ್ಲ ಇದು ನನಗೆ ತುಂಬ ಇಷ್ಟವಾದ ಕುದುರೆ, ನನ್ನ ಮಗನ ಥರನೇ ಇದನ್ನು ಸಾಕಿದ್ದೀನಿ, ನಾನು ಮಾರೋದಿಲ್ಲ ಅಂತ. ಆಗ ರಾಜ ಓಕೆ ಅಂತ ವಾಪಸ್ ಹೋಗ್ತಾನಂತೆ. ಸೊ ಅವಾಗ ಜನ ಹೇಳ್ತಾರಂತೆ, ಏನು ಈ ರೈತನ ಬುದ್ಧಿನೇ ಇಲ್ಲ, ಎಣ್ಣೆ ಬಂದಾಗ ಯಾರಾದರೂ ಕಣ್ಣು ಮುಚ್ಕೋತಾರ, ಎಷ್ಟು ಬೇಕೋ ಅಷ್ಟು ಕಾಸು ಇಸ್ಕೊಂಡು ಈ ಕುದುರೆನ ಮಾರಿಬಿಡೋದಲ್ವಾ ಅಂತ. ಅದೇ ದಿನ ರಾತ್ರಿ ಆ ಕುದುರೆ ಎಲ್ಲೋ ಓಡೋಗ್ಬಿಡುತ್ತಂತೆ. ಆವಾಗ ಜನ ಎದ್ದು ಅಂತಾರಂತೆ, ಬೆಳಗ್ಗೆ ನೋಡಿದ, ಕೊಟ್ಟಿದ್ರೆ ಒಳ್ಳೆ ಕಾಸಾದರೂ ಬಂದಿರೋದು, ಈಗ ಕುದುರೆನೂ ಇಲ್ಲ, ದುಡ್ಡು ಇಲ್ಲ ಅಂತ ಹೇಳಿರಂತೆ. ಅದಕ್ಕೆ ರೈತ ಅಯ್ಯೋ ಇರ್ಬೋದೇನೋ ಅಂತ ಹೇಳ್ತಾನಂತೆ. ಹೀಗೊಂದಿನ ಇರಬೇಕಾದ್ರೆ ಸಡನ್ನಾಗಿ ರಾತ್ರಿ ಆ ಕುದುರೆ ವಾಪಸ್ ಬರುತ್ತಂತೆ. ಜೊತೆಗೆ 5-6 ಕುದುರೆಗಳನ್ನು ಕರ್ಕೊಂಡು ಬರುತ್ತಂತೆ. ಆಗ ಜನ ಅಂದ್ರಂತೆ, ಓ ನೋಡು ಏನು ಅದೃಷ್ಟ, ಒಂದು ಕುದುರೆ ಹೋಗಿ 5-6 ಕುದುರೆಗಳ ಜೊತೆ ಕರ್ಕೊಂಬಂದಿದೆ, ಅದೃಷ್ಟ ಅಂದರೆ ಇದೆಯಪ್ಪ ಅಂತಂತೆ. ಅದಕ್ಕೆ ರೈತ ಅಂದಂತೆ ಇರ್ಬೋದೇನೋ ಅಂತ. ಹೀಗೆ ಒಂದಿನ ಅವನ ಮಗ ಕುದುರೆ ಮೇಲೆ ಆಟ ಆಡ್ತಿರ್ಬೇಕಾದ್ರೆ ಬಿದ್ದು ಕಾಲು ಮುರ್ಕೊಂಡ್ಬಿಡ್ತಾನಂತೆ. ತುಂಬ ಕಾಲಿಗೆ ಏಟಾಗಿಬಿಡುತ್ತಂತೆ. ಆಗ ಜನ ಅಂದ್ರಂತೆ, ಅಯ್ಯೋ ನೋಡಿದ್ಯಾ, ಏನು ಬ್ಯಾಡ್ ಲಕ್ಕು, ಈ ಕುದುರೆ ವಾಪಸ್ ಬಂದಿರೋದು, ಈ ಥರ ಆಗ್ಬಿಡ್ತು ಅಂತ. ಆವಾಗ ರೈತ ಅಂದಂತೆ ಇರ್ಬೋದೇನೋ ಅಂತ. ಆಮೇಲೆ ಒಂದಿನ ಆ ರಾಜ್ಯದಲ್ಲಿ ಯುದ್ಧದ ಸಮಯ ಬಂತಂತೆ. ಆವಾಗ ರಾಜ ಹೇಳಿದಂತೆ, ಯಾರ್ಯಾರ ಮನೆಯಲ್ಲಿ ದಷ್ಟಪುಷ್ಟವಾಗಿರೋ ಪುರುಷರು ಇರ್ತಾರೋ ಅವರೆಲ್ಲರೂ ಯುದ್ಧಕ್ಕೆ ಬರಲೇಬೇಕು ಅಂತ ಹೇಳಿದಂತೆ. ಆಗ ಇವನ ಮನೇಲಿ ಇವನ ಮಗನಿಗೆ ಕಾಲು ಮುರಿದಿರೋ ಕಾರಣಕ್ಕೆ ಸೈನಿಕರು ಬಂದು ನೋಡಿ ಇವನು ಏನು ಯುದ್ಧ ಮಾಡ್ತಾನೆ ಅಂಥೇಳಿ ಇವನ್ನ ಬಿಟ್ಟು ಹೋದ್ರಂತೆ. ಆಗ ಜನ ಅಂದ್ರಂತೆ, ಏನು ಅದೃಷ್ಟ ನೋಡು, ಒಳ್ಳೆ ಟೈಮ್ಗೆ ಕಾಲು ಮುರಿದಂಗೆ ಆಗ್ಬಿಡ್ತು, ಅದಕ್ಕೆ ಬಿಟ್ಟು ಹೋಗ್ಬಿಟ್ರು, ಇಲ್ಲಾಂದರೆ ಯುದ್ಧಕ್ಕೆ ಹೋದವ್ರು ಯಾರಾದರೂ ವಾಪಸ್ ಬರ್ತಾರಾ ಅಂತ ಹೇಳಿದ್ರಂತೆ. ಅದಕ್ಕೆ ರೈತ ಇರ್ಬೋದೇನೋ ಅಂತ ಹೇಳಿದಂತೆ. ಸೊ ಈ ಕಥೆಯ ಮೂಲಕ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ನಾವು ವರ್ತಮಾನದಲ್ಲಿ ನಡೀತಿರ್ತಕ್ಕಂಥ ಘಟನೆಗಳನ್ನು ನೋಡಿ ದೇವರು ನಮ್ಮ ಜೊತೆ ಕೆಟ್ಟದೇ ಮಾಡ್ತಿದ್ದಾನೆ ಅಂತ ಅಂದ್ಕೋತೀವಿ. ಆದರೆ ಭವಿಷ್ಯದ ಬಗ್ಗೆ ಗೊತ್ತಿರೋ ಅವನು ನಮ್ಮ ಜೊತೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಿದ್ದಾನೆ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ಇನ್ನು ಈ ರೆಸಿಪಿ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ನಾನು ಬಳಸಿರೋದು ಹುರುಳಿಕಾಳು. ನಮ್ಮ ಅಜ್ಜಿ ಅವರೆಲ್ಲ ಸುಮಾರು ಸರಿ ಇದ್ರ ಪಲ್ಯ ಸಾರೆಲ್ಲ ಮಾಡಿ ನಮಗೆ ಕೊಡೋರು. ಏನು ರುಚಿ ಅಂತೀರಾ. ಸೊ ಇದರಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇರೋದ್ರಿಂದ ಐರನ್ ಇದೆ, ಡಯಟ್ರಿ ಫೈಬರ್ ಇದೆ, ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಇದು ಹೆಲ್ಪ್ ಮಾಡುತ್ತೆ. ಅಲ್ಲದೆ ಅದು ಗಟ್ ಹೆಲ್ತ್ ಕೂಡ ಸಪೋರ್ಟ್ ಮಾಡುತ್ತೆ, ಮತ್ತು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕೂಡ ರೆಗ್ಯುಲೇಟ್ ಮಾಡುತ್ತೆ. ಈ ಥರ ಒಂದು ಸಿಂಪಲ್, ನೀವು ಉಸಳಿ ಅಂತ ಏನು ಹೇಳ್ತೀವಿ ನಮ್ಮ ಕಡೆ, ಅದನ್ನು ನೀವು ಮಾಡಿಕೊಂಡು ಟೀ ಜೊತೆ ಸ್ನ್ಯಾಕ್ ಆಗಿ ತಿನ್ಬೋದು, ಅಥವಾ ಚಪಾತಿ ಜೋಳದ ರೊಟ್ಟಿ ಜೊತೆಗೆ ಇದು ಚೆನ್ನಾಗಿರುತ್ತೆ, ಅಥವಾ ಅನ್ನ ಸಾಂಬಾರು ಕೂಡ ಸೈಡ್ ಡಿಶ್ ಆಗಿ ನೀವು ಇದನ್ನ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಈ ಡಿಶ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ ಹೇಳ್ತೀನಿ, ಇದೊಂದು ಸೂಪರ್ ಫುಡ್. ಖಂಡಿತ ನೀವು ಇದನ್ನ ಟ್ರೈ ಮಾಡಲೇಬೇಕು. ಕತೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ರೆಸಿಪಿನೂ ಟ್ರೈ ಮಾಡಿ, ಹೆಲ್ತ್ಗೂ ತುಂಬ ಒಳ್ಳೆಯದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.